ಕೇಂದ್ರ ಚುನಾವಣಾ ಆಯೋಗನೇ SIR ಮಾಡೋದಕ್ಕೆ ಸಮಯ ಸಾಲ್ತಾ ಇಲ್ಲ ಅಂತೇಳಿ 1 ವಾರ SIRಗೆ ಸಮಯ ಹೆಚ್ಚುವರಿ ಬದಲಾವಣೆ ಮಾಡಿದ್ದಾರೆ. 1 ವಾರದ ಸಮಯ ಹೆಚ್ಚುವರಿ ಕೊಟ್ಟು ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿದ್ದಾರೆ. ಇದನ್ನೇನಾದ್ರೂ ನಾವು ಇದರಲ್ಲಿ ಈ ಕೆಲಸದ ಕಡೆಗೆ ಶ್ರದ್ಧೆಯಿಂದ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನ ಮತದಾರರ ಹಕ್ಕು ಕಳ್ಕೊಳ್ಳುವ ಸಾಧ್ಯತೆ ಇರ್ತದೆ. GBA ಚುನಾವಣೆಗೆ ತಯಾರು ಮಾಡಿರೋ ಮತದಾರರ ಪಟ್ಟಿ ವೋಟರ್ ಲಿಸ್ಟ್ ಹಳೆ ವೋಟರ್ ಲಿಸ್ಟ್ ಮೇಲೆ ಬೇಸ್ದಾಗಿದೆ. ಈಗ ಹಳೆ ಮದರ್ ವೋಟರ್ ಲಿಸ್ಟ್ ಹೋಗಿ ಹೊಸದೇ ಬಂದಾಗ ನಾವು ತಯಾರು ಮಾಡಿರುವಂತ ವೋಟರ್ ಲಿಸ್ಟ್ ಹೊಸ ವೋಟರ್ ಲಿಸ್ಟ್ಗೆ ಮ್ಯಾಚ್ ಆಗೋದಿಲ್ಲ. ಎಲೆಕ್ಷನ್ ಕಮಿಷನ್ ಅವರು ತಯಾರು ಮಾಡಿರುವ ವೋಟರ್ ಲಿಸ್ಟ್ ನಲ್ಲಿ ಇಷ್ಟು ಸಂಖ್ಯೆ ಇದೆ, ನೀವು ಮಾಡ್ತಾ ಇರೋ ಚುನಾವಣೆಯಲ್ಲಿ ಬೇರೆ ಸಂಖ್ಯೆ ಇದೆ. ಇದು ಯಾವ ರೀತಿ ಇದನ್ನ ಎಲೆಕ್ಷನ್ ಮಾಡ್ತೀರಾ ಅಂತ ನೀವು ಕೇಳ್ತೀರಾ, ಸಾರ್ವಜನಿಕರು ಕೇಳ್ತಾರೆ. SIR ಪ್ರಕ್ರಿಯೆ ಮುಗಿಬೇಕು, ಹೊಸ ವೋಟರ್ ಲಿಸ್ಟ್ ಬರಬೇಕು, ಅದರ ಆಧಾರದ ಮೇಲೆ ಚುನಾವಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೇವೆ. ಎಕ್ಸ್ಟೆನ್ಷನ್ ಕೇಳುವ ಯಾವ ಉದ್ದೇಶ ಸರ್ಕಾರಕ್ಕೆ ಇಲ್ಲ. ಈಗಲೂ ಕೂಡ ನಾವು ಚುನಾವಣೆ ಮಾಡ್ಲಿಕ್ಕೆ ರಾಜಕೀಯವಾಗಿ ನಾವು ತಯಾರಿದ್ದೇವೆ. ಆದ್ರೆ SIR ಪ್ರಕ್ರಿಯೆ ನಡೆದಿದೆ. ಎಲ್ಲಾ ಅಧಿಕಾರಿಗಳು SIR ಅನ್ನ ಮಾಡೋದ್ರಲ್ಲೇ ಹರಸಾಹಸ ಪಡ್ತಾ ಇದ್ದಾರೆ. ಸುಮಾರು ಜನ ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ, ಈ ಕೆಲಸ SIR ಕೆಲಸ ಆಗ್ತಾ ಇಲ್ಲ ಅಂತ. ಕೇಂದ್ರ ಚುನಾವಣಾ ಆಯೋಗನೇ SIR ಮಾಡೋದಕ್ಕೆ ಸಮಯ ಸಾಲ್ತಾ ಇಲ್ಲ ಅಂತೇಳಿ 1 ವಾರ SIRಗೆ ಸಮಯ ಹೆಚ್ಚುವರಿ ಬದಲಾವಣೆ ಮಾಡಿದ್ದಾರೆ. 1 ವಾರದ ಸಮಯ ಹೆಚ್ಚುವರಿ ಕೊಟ್ಟು ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಈಗ ಕೆಲವು ಕ್ಷೇತ್ರದಲ್ಲಿ ಇನ್ನೂ 60-65% ಅಷ್ಟೇ ನಾವು ಡಿಸ್ಟ್ರಿಬ್ಯೂಷನ್ ಆಗಿದೆ. ಅದಾದ್ಮೇಲೆ ಅವುಗಳು ವಾಪಸ್ ಸಬ್ಮಿಷನ್ ಆಗ್ಬೇಕು, ಆಮೇಲೆ ಡಿಜಿಟೈಸೇಷನ್ ಆಗ್ಬೇಕು, ಆಮೇಲೆ ವೆರಿಫಿಕೇಶನ್ ಆಗ್ಬೇಕು. ಇದನ್ನೇನಾದ್ರೂ ನಾವು ಇದರಲ್ಲಿ ಈ ಕೆಲಸದ ಕಡೆಗೆ ಶ್ರದ್ಧೆಯಿಂದ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನ ಮತದಾರರ ಹಕ್ಕು ಕಳ್ಕೊಳ್ಳುವ ಸಾಧ್ಯತೆ ಇರ್ತದೆ. ಸೊ SIR ನಲ್ಲಿ ಇಷ್ಟು ಎಲ್ಲ ನಿರತರಾಗಿದ್ದಾರೆ. ಆಗಸ್ಟ್ 8ನೇ ತಾರೀಕು ಆದ್ಮೇಲೆ ಆಬ್ಜೆಕ್ಷನ್ಸ್ ಕರಿಬೇಕು. ಆಬ್ಜೆಕ್ಷನ್ಸ್ ಕರೆದು ಪ್ರತಿಯೊಂದು ಆಬ್ಜೆಕ್ಷನ್ ಅನ್ನು ಕೂಡ ವಿಲೆ ಮಾಡಬೇಕಾಗುತ್ತೆ. ಅಂತಿಮ ವೋಟರ್ ಲಿಸ್ಟ್ ಪಬ್ಲಿಷ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ SIR ನ ಪ್ರಕ್ರಿಯೆ ಜಾರಿ ಇದೆ. ಇದು ಒಂದು ಕಾರಣ ನಾವು ಸಮಯ ಕೇಳಲಿಕ್ಕೆ. ಅದನ್ನ ಸುಪ್ರೀಂ ಕೋರ್ಟ್ ಕೂಡ ಹೌದು ನೀವು ಹೇಳುವಂತಹದ್ದು ಸಮಂಜಸವಾಗಿದೆ, ಬದ್ಧವಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಎರಡನೇದು ಏನ್ ಬರುತ್ತೆ, ಈಗ ಹೊಸ SIR ಪ್ರಕಾರ ಒಂದು ಹೊಸ ವೋಟರ್ ಲಿಸ್ಟ್ ಬರುತ್ತೆ, ಕರೆಕ್ಟಾ? ನಾವು ಈಗ GBA ಚುನಾವಣೆಗೆ ತಯಾರು ಮಾಡಿರೋ ಮತದಾರರ ಪಟ್ಟಿ ವೋಟರ್ ಲಿಸ್ಟ್ ಹಳೆ ವೋಟರ್ ಲಿಸ್ಟ್ ಮೇಲೆ ಬೇಸ್ದಾಗಿದೆ. ಈಗ ಹಳೆ ಮದರ್ ವೋಟರ್ ಲಿಸ್ಟ್ ಹೋಗಿ ಹೊಸದೇ ಬಂದಾಗ ನಾವು ತಯಾರು ಮಾಡಿರುವಂತ ವೋಟರ್ ಲಿಸ್ಟ್ ಹೊಸ ವೋಟರ್ ಲಿಸ್ಟ್ಗೆ ಮ್ಯಾಚ್ ಆಗೋದಿಲ್ಲ. ಮಧ್ಯ ಇವೆರಡರ ಮಧ್ಯ 2 ಲಕ್ಷ 3 ಲಕ್ಷ ವೋಟ್ ಡಿಫರೆನ್ಸ್ ಬರ್ಬೋದು. ನೀವು ಕೇಳ್ತಿರಾಗ ಈ ಎಲೆಕ್ಷನ್ ಕಮಿಷನ್ ಅವರು ತಯಾರು ಮಾಡಿರುವ ವೋಟರ್ ಲಿಸ್ಟ್ ನಲ್ಲಿ ಇಷ್ಟು ಸಂಖ್ಯೆ ಇದೆ, ನೀವು ಮಾಡ್ತಾ ಇರೋ ಚುನಾವಣೆಯಲ್ಲಿ ಬೇರೆ ಸಂಖ್ಯೆ ಇದೆ. ಇದು ಯಾವ ರೀತಿ ಇದನ್ನ ಎಲೆಕ್ಷನ್ ಮಾಡ್ತೀರಾ ಅಂತ ನೀವು ಕೇಳ್ತೀರಾ, ಸಾರ್ವಜನಿಕರು ಕೇಳ್ತಾರೆ. ಸೊ ತದ್ವಿರುದ್ಧ ಆಗ್ತಿತ್ತು. ಸೊ ಅದಕ್ಕೆ ನಾವೇನ್ ಕೇಳಿದ್ದೇವೆ, SIR ಪ್ರಕ್ರಿಯೆ ಮುಗಿಬೇಕು, ಹೊಸ ವೋಟರ್ ಲಿಸ್ಟ್ ಬರಬೇಕು, ಅದರ ಆಧಾರದ ಮೇಲೆ ಚುನಾವಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೇವೆ. ನಮ್ಮ ಉದ್ದೇಶನೂ ಕೂಡ ಇದನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ. ಇವತ್ತಲ್ಲ ನಾಳೆ ಚುನಾವಣೆ ಮಾಡ್ಲೇಬೇಕು. ಬೆಂಗಳೂರಿನಲ್ಲಿ ಚುನಾವಣೆ ಆಗಿ ಬಹಳ ವರ್ಷ ಆಗಿದೆ, ವಿಳಂಬ ಆಗಿದೆ. ಹೌದು, ನಿಜ, ವಿಳಂಬ ಆಗಿದೆ. ತಕ್ಷಣ ಚುನಾವಣೆ ಆಗ್ಬೇಕು. ರಾಜಕೀಯವಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಚುನಾವಣೆ ಮಾಡಲೇಬೇಕು. ಇದರಲ್ಲಿ ಮತ್ತೊಂದು ಎರಡನೇ ಆಲೋಚನೆ ಇಲ್ಲ. ಸೊ ಚುನಾವಣೆ ಮಾಡಲೇಬೇಕು. ಆದ್ರೆ SIR ಪ್ರಕ್ರಿಯೆ ಮುಗಿಬೇಕು, ಹೊಸ ವೋಟರ್ ಲಿಸ್ಟ್ ಅನ್ನ ಅದರ ಆಧಾರದ ಮೇಲೆ ಚುನಾವಣೆ ಆಗ್ಬೇಕು. ಇವೆರಡೇ ವಿಷಯ ನಮಗೆ ಮುಂದೆ ಇರುವಂತಹದ್ದು. ಹಾಗಾಗಿ ಅದು ಆದ ತಕ್ಷಣ ನಾವು ಚುನಾವಣೆಯನ್ನ ಮಾಡ್ತೇವೆ, ಮತ್ತೆ ಹೋಗೋದಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ